ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಚನ್ನಪಟ್ಟಣ ಉಪಚುನಾವಣೆಯ ಕಾವು ಹೆಚ್ಚಾಗ್ತಾ ಇದೆ. ಈ ಕ್ಷೇತ್ರವನ್ನ ತಮ್ಮಲ್ಲೇ ಉಳಿಸಿಕೊಳ್ಳಬೇಕು ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜೆಡಿಎಸ್ ಯೋಚನೆಯನ್ನು ಮಾಡ್ತಾ ಇದೆ. ಆದರೆ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಯೋಗೇಶ್ವರ್ ಸ್ಪರ್ಧೆ ಮಾಡೋದು ನಿಶ್ಚಿತ, ಅದು ಸ್ವತಂತ್ರವಾಗಿ ಆಗಿರಬಹುದು ಅಥವಾ ಪಕ್ಷದ ಚಿಹ್ನೆಯ ಮೂಲಕ ಆಗಿರಬಹುದು ಅನ್ನೋ ಮಾತುಗಳನ್ನ ಹೇಳಿದ್ರು. ಹೀಗಾಗಿ ಮೈತ್ರಿ ಪಕ್ಷದ ನಾಯಕರ ನಡುವೆ ಮುಸುಕಿನ ಗುದ್ದಾಟ ಆರಂಭ ಆಗಿತ್ತು. ಆದರೆ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಈ ಕ್ಷೇತ್ರವನ್ನ ಗೆದ್ದಿರೋದು HD ಕುಮಾರಸ್ವಾಮಿ ಅಂತ ಹೇಳೋದ್ರ ಮೂಲಕ ಈ ಕ್ಷೇತ್ರ JDS ನ ಪಾಲಾಗಲಿದೆ ಅನ್ನೋದರ ಸುಳಿವನ್ನ ಕೊಟ್ಟಿದ್ದಾರೆ. ಅಲ್ಲದೆ ಬಿಜೆಪಿಯ ಹೈಕಮಾಂಡ್ ಕೂಡ ಈ ಕ್ಷೇತ್ರವನ್ನ JDSಗೆ ಬಿಟ್ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಇಷ್ಟಾದರೂ ಸೈನಿಕನ ಆಟ ಮಾತ್ರ ಇಲ್ಲಿಗೆ ನಿಂತಂತೆ ಕಾಣ್ತಾ ಇಲ್ಲ. ಆದರೆ ಇದರ ನಡುವೆ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ IT ಮತ್ತು EDಯ ಹೆಸರು ಹೇಳಿದ್ರೆ ಯೋಗೇಶ್ವರ್ ಮನೆಯಲ್ಲಿ ಕೂತ್ಕೊಳ್ತಾರೆ, ಅವರಿಂದ ಬೇರೇನು ಸಾಧ್ಯ ಆಗೋದಿಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಹಾಗಾದ್ರೆ ಚನ್ನಪಟ್ಟಣ ಉಪಚುನಾವಣೆಯ ಕಣ ರಂಗೇರ್ತಾ ಇರೋದು ಹೇಗೆ? ಇಲ್ಲಿ DK ಶಿವಕುಮಾರ್ ಅವರ ಮಾತಿನ ಅರ್ಥ ಏನು? ಒಂದು ವೇಳೆ ಚನ್ನಪಟ್ಟಣದಿಂದ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿದಿದ್ದೆ ಆದರೆ ಅಲ್ಲಿ ಅವರ ವಿರುದ್ಧ ಚಕ್ರವ್ಯೂಹ ರಚನೆ ಆಗುತ್ತಾ? ಕುಮಾರಸ್ವಾಮಿ ಅವರ ಶಕ್ತಿಯನ್ನು ಕುಂದಿಸೋದಕ್ಕೆ ಅವರ ಶತ್ರುಗಳೆಲ್ಲ ಒಟ್ಟಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿಗೆ ಅಡ್ಡಿ ಆಗ್ತಾರ? ಅಲ್ಲಿನ ಮತದಾರ JDSನ ಬಗ್ಗೆ ಎಷ್ಟು ಒಲವನ್ನು ಹೊಂದಿದ್ದಾನೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ HD ಕುಮಾರಸ್ವಾಮಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಲಿದೆ. ರಾಜ್ಯದ ಸಂಡೂರಿನಲ್ಲೂ ಕೂಡ ಉಪಚುನಾವಣೆ ನಡೆಯುತ್ತಾದರೂ ಚನ್ನಪಟ್ಟಣದ ಉಪಚುನಾವಣೆ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ ನಡುವಿನ ವೈರತ್ವ. ಇದರ ನಡುವೆ ಈ ಬಾರಿ MLA ಆಗಲೇಬೇಕು ಅಂತ ಹೊರಟು ನಿಂತಿರುವ ಯೋಗೇಶ್ವರ್ ಅವರ ಹಠ. ಈ ಮೂರು ಕಾರಣಗಳಿಂದ ಈ ಬಾರಿ ಚನ್ನಪಟ್ಟಣ ಕ್ಷೇತ್ರದ ಚುನಾವಣೆ ರಂಗೇರುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ನೋಡಿದ್ರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಹೇಳಿಕೊಳ್ಳುವಂತಹ ಶಕ್ತಿ ಇಲ್ಲ. ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 85,000 ಮತಗಳನ್ನು ಗಳಿಸಿಕೊಂಡಿತ್ತು. ಇಷ್ಟಾದರೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ DK ಸುರೇಶ್ ಸೋಲನ್ನು ಅನುಭವಿಸಿದ್ರು. ಆದರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ತೆಗೆದುಕೊಂಡಿರುವಂತಹ ಮತ ಈಗ ಕಾಂಗ್ರೆಸ್ ನಾಯಕರಲ್ಲಿ ಹೊಸ ಹುಮ್ಮಸ್ಸನ್ನು ಮೂಡಿಸಿದೆ. ಯಾಕಂದರೆ ಈ ಬಾರಿ ಕಾಂಗ್ರೆಸ್ ಅಲ್ಲಿ ಗರಿಷ್ಠ ಮತಗಳನ್ನು ಪಡೆದಿದೆ. ಈ ಮೂಲಕ ವಿಧಾನಸಭಾ ಉಪಚುನಾವಣೆಯಲ್ಲಿ ಒಳ್ಳೆಯ ಅಭ್ಯರ್ಥಿಯನ್ನು ಹಾಕಿ ಸರಿಯಾದ ರೀತಿಯಲ್ಲಿ ಚುನಾವಣೆಯನ್ನು ಮಾಡಿದ್ದೇ ಆದರೆ ಅಲ್ಲಿ ಗೆಲುವನ್ನು ಪಡೆಯಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ನ ನಾಯಕರಲ್ಲಿದೆ. ಆದರೆ 2.5 ದಶಕದಿಂದ ಈ ಕ್ಷೇತ್ರದಲ್ಲಿ JDS ಹಾಗೂ ಯೋಗೇಶ್ವರ್ ಅನ್ನುವ ವಾತಾವರಣ ಇತ್ತು. ಯೋಗೇಶ್ವರ್ ಈ ಹಿಂದೆ ಪಕ್ಷೇತರರಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹಾಗೂ ಸಮಾಜವಾದಿ ಪಕ್ಷದ ಅಭ್ಯರ್ಥಿಯಾಗಿ ಯೋಗೇಶ್ವರ್ಗೆ ಗೆಲುವು ಸಿಕ್ಕಿದೆ. ಆದರೆ ಅವರು ಬಿಜೆಪಿಯ ಅಭ್ಯರ್ಥಿಯಾಗಿ ಗೆಲುವನ್ನು ಪಡೆಯೋದಕ್ಕೆ ಸಾಕಷ್ಟು ಕಷ್ಟವನ್ನು ಕೂಡ ಅನುಭವಿಸಿದ್ದಾರೆ. ಯೋಗೇಶ್ವರ್ಗೆ ಈ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸಿಕ್ಕಿರೋದು ಕೇವಲ ಒಂದು ಉಪಚುನಾವಣೆಯ ಗೆಲುವು ಮಾತ್ರ. ಅಲ್ಲೂ ಕೂಡ JDS ಸಿಮ್ಲಿಂ ನಾಗರಾಜ್ ಅನ್ನೋ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದ್ದರಿಂದ ಯೋಗೇಶ್ವರ್ ಅವ್ರಿಗೆ ಗೆಲುವು ಸಿಕ್ಕಿತ್ತು. ಅದನ್ನು ಹೊರತುಪಡಿಸಿದರೆ ಯೋಗೇಶ್ವರ್ ಗೆದ್ದಿರೋದು ಬಿಜೆಪಿ ಹೊರತಾಗಿನ ಪಕ್ಷದಿಂದ ಮಾತ್ರ. ಇನ್ನು ಕಳೆದ 2 ಬಾರಿಯಿಂದ ಅಂದರೆ 2018 ಹಾಗೂ 2023ರಲ್ಲಿ ಯೋಗೇಶ್ವರ್ ಸತತವಾಗಿ ಸೋಲನ್ನು ಅನುಭವಿಸಿದ್ದಾರೆ. ಯಾಕಂದರೆ 2018ರ ಚುನಾವಣೆಯಲ್ಲಿ ಅವರಾಡಿದ ಅದೊಂದು ಮಾತು ಚನ್ನಪಟ್ಟಣ ಕ್ಷೇತ್ರಕ್ಕೆ HD ಕುಮಾರಸ್ವಾಮಿ ಅವರನ್ನ ಕರೆತಂದಿತ್ತು. ಅಲ್ಲವತ್ತು ಚನ್ನಪಟ್ಟಣದಲ್ಲಿ ಚುನಾವಣಾ ಭಾಷಣವನ್ನು ಮಾಡ್ತಿದ್ದ ಯೋಗೇಶ್ವರ್, ನಾನು ಎಲ್ಲವನ್ನ ಸರಿ ಮಾಡ್ಕೊಂಡಿದ್ದೇನೆ, JDS ನನ್ನ ವಿರುದ್ಧ ಪ್ರಬಲ ಕ್ಯಾಂಡಿಡೇಟನ್ನು ಹಾಕೋದಿಲ್ಲ, ಹೀಗಾಗಿ ನೀವೆಲ್ಲ ನನಗೆ ಓಟ್ ಹಾಕಿ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಈ ವಿಷಯ ಗೊತ್ತಾದ ಕುಮಾರಸ್ವಾಮಿ ಅವರು ನಾನೇ ಚನ್ನಪಟ್ಟಣದಲ್ಲಿ ನಿಲ್ತೀನಿ ಅಂತ ರಾಮನಗರ ಹಾಗೂ ಚನ್ನಪಟ್ಟಣ 2 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿದರು. ಆ ಚುನಾವಣೆಯಲ್ಲಿ 2 ಕ್ಷೇತ್ರದ ಜನ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸಿದರು. ಆಗ ಚನ್ನಪಟ್ಟಣ ಕ್ಷೇತ್ರವನ್ನು ಉಳಿಸಿಕೊಂಡ ಕುಮಾರಸ್ವಾಮಿ ರಾಮನಗರ ಕ್ಷೇತ್ರದಿಂದ ತಮ್ಮ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸಿಕೊಂಡಿದ್ರು. ಇನ್ನು 2023ರ ಚುನಾವಣೆಯಲ್ಲಿ ಕೂಡ HD ಕುಮಾರಸ್ವಾಮಿ ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಅವರು ಅಲ್ಲಿ ಗೆಲುವನ್ನು ಕೂಡ ಪಡ್ಕೊಂಡ್ರು. ಹೀಗಾಗಿ ಆ 2 ಚುನಾವಣೆಗಳಲ್ಲಿ ಯೋಗೇಶ್ವರ್ ಅವರಿಗೆ ಸೋಲಾಯಿತು. ಇದಾದ ಬಳಿಕ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಹೆಚ್ಚಿನ ಬಹುಮತದೊಂದಿಗೆ ಆರಿಸಿ ಬಂತು. ಅವರು ಸರ್ಕಾರವನ್ನು ಕೂಡ ರಚನೆ ಮಾಡಿದ್ರು. ಈ ಹಂತದಲ್ಲಿ ಶತ್ರುಗಳು ಕೂಡ ಒಂದಾದರು. HD ಕುಮಾರಸ್ವಾಮಿ ಅವರ ಆರೋಗ್ಯ ಸರಿಯಿಲ್ಲದ ಸಂದರ್ಭದಲ್ಲಿ ಅಲ್ಲಿಗೆ ಮೊದಲು ಭೇಟಿ ಕೊಟ್ಟ ನಾಯಕರ ಪೈಕಿ ಯೋಗೇಶ್ವರ್ ಕೂಡ ಒಬ್ಬರು. ಆಗಲೇ ಮೈತ್ರಿಯನ್ನ ಕುದುರಿಸಿಯಾಗಿತ್ತು. ಅದಾದ ಬಳಿಕ ಕುಮಾರಸ್ವಾಮಿ ಬಿಜೆಪಿಯ ಹೈಕಮಾಂಡ್ ಜೊತೆ ಸಂಪರ್ಕವನ್ನು ಸಾಧಿಸಿದ್ರು. ಹೀಗಾಗಿ ಲೋಕಸಭಾ ಚುನಾವಣೆಯ ಹೊತ್ತಿಗೆ ಅಲ್ಲೊಂದು ಮೈತ್ರಿ ಏರ್ಪಡ್ತು.
ಆ ಮೈತ್ರಿಯ ಅಭ್ಯರ್ಥಿಯಾಗಿ ಯೋಗೇಶ್ವರ್ ಅವರೇ ಕಣಕ್ಕಿಳಿಯಲಿದ್ದಾರೆ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಅನ್ನೋ ಬಲಿಷ್ಠ ಅಭ್ಯರ್ಥಿಯನ್ನ ಸೋಲಿಸಬೇಕು ಅಂತಂದ್ರೆ ಮತ್ತೊಂದು ಬಲಿಷ್ಠ ಅಭ್ಯರ್ಥಿಯನ್ನೇ ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯೋಗೇಶ್ವರ್, ಜೆಡಿಎಸ್ ಹಾಗೂ ಬಿಜೆಪಿಗಳು ಅಲ್ಲಿಗೆ ಡಾಕ್ಟರ್ ಮಂಜುನಾಥ್ ಅವರನ್ನ ತಂದು ನಿಲ್ಲಿಸಿದ್ರು. ಯೋಗೇಶ್ವರ್ ಡಾಕ್ಟರ್ ಮಂಜುನಾಥ್ ಅವರ ಗೆಲುವಿಗೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಡಾಕ್ಟರ್ ಮಂಜುನಾಥ್ ಗೆದ್ದು ಬಂದ್ರು. ಅಲ್ಲಿಗೆ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಯೋಗೇಶ್ವರ್ ಅವರ ಸಮಾನ ಶತ್ರು ಡಿ.ಕೆ. ಶಿವಕುಮಾರ್ ಅವರ ಗರ್ವಭಂಗ ಆದಾಗೆ ಆಯಿತು. ಇದಾದ ಬಳಿಕ ಡಿ.ಕೆ. ಶಿವಕುಮಾರ್ ಚನ್ನಪಟ್ಟಣ ಕ್ಷೇತ್ರದ ಮೇಲೆ ಕಣ್ಣಿಟ್ರು. ಎಲ್ಲಿ ಅವಮಾನ ಆಗಿದೆಯೋ ಅಲ್ಲೇ ಸನ್ಮಾನವನ್ನು ಮಾಡಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಬಾರಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಲ್ಲಿಂದ ಗೆಲ್ಲಿಸಿಕೊಂಡು ಬರುವ ನಿರ್ಧಾರವನ್ನ ಡಿ.ಕೆ. ಶಿವಕುಮಾರ್ ಮಾಡಿದ್ರು. ಹೀಗಾಗಿ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಡಿ.ಕೆ. ಶಿವಕುಮಾರ್ ಚನ್ನಪಟ್ಟಣಕ್ಕೆ ಸಾಲು ಸಾಲು ಭೇಟಿಯನ್ನ ಕೊಟ್ಟರು. ಅಲ್ಲದೆ ಚನ್ನಪಟ್ಟಣಕ್ಕೆ ತಾನೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಪ್ರಚಾರ ಮಾಡಿದ್ರು. ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮಗಳನ್ನು ನಿಲ್ಲಿಸುವ ಮಾತುಗಳು ಕೇಳಿಬಂದವು. ಡಿ.ಕೆ. ಸುರೇಶ್ ಅವರೇ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಲಾಯಿತು. ಇದರ ನಡುವೆ ಅಚ್ಚರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತೀವಿ ಅಂತ ಕಾಂಗ್ರೆಸ್ ಹೇಳೋದಕ್ಕೆ ಶುರು ಮಾಡ್ತು. ಇಷ್ಟಾದ್ರೂ ಕೂಡ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನುವ ಗುಟ್ಟನ್ನ ಬಿಟ್ಟು ಕೊಡ್ತಾ ಇಲ್ಲ. ಆದ್ರೆ ಇಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿಯಲಿದ್ದಾರೆ ಅನ್ನೋದರ ಚರ್ಚೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ಇಬ್ಬರು ಪ್ರಬಲ ಅಭ್ಯರ್ಥಿಗಳಿದ್ದಾರೆ. ಒಂದು ಜೆಡಿಎಸ್, ಮತ್ತೊಂದು ಯೋಗೇಶ್ವರ್. ಹೌದು, ಇಲ್ಲಿ ಯಾಕೆ ಜೆಡಿಎಸ್ ಅಂತಾನೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಕ್ಷೇತ್ರವನ್ನ ಜೆಡಿಎಸ್ ಗೆದ್ದುಕೊಂಡಿದೆ. ಈ ಬಾರಿ ಕೂಡ ಜೆಡಿಎಸ್ ಆ ಕ್ಷೇತ್ರವನ್ನ ತನ್ನಲ್ಲೇ ಉಳಿಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನ ಮಾಡ್ತಾ ಇದೆ. ಆದರೆ ಜೆಡಿಎಸ್ನಿಂದ ಅಭ್ಯರ್ಥಿ ಯಾರಾಗ್ತಾರೆ? ಇಲ್ಲಿ ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ಕೊಟ್ಟಿರುವಂತಹ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿ ಅವರನ್ನ ಈ ಬಾರಿನೇ ವಿಧಾನಸಭೆಗೆ ಪ್ರವೇಶ ಮಾಡುವಂತೆ ಮಾಡುವ ಇರಾದೆ ಜೆಡಿಎಸ್ ಹಾಗೂ ಕುಮಾರಸ್ವಾಮಿ ಅವರಲ್ಲಿದೆ. ಈ ಮೂಲಕ ಎಚ್.ಡಿ. ದೇವೇಗೌಡ ಕುಟುಂಬದ ಮೂರನೇ ತಲೆಮಾರಿನ ಕುಡಿಯನ್ನ ವಿಧಾನಸಭೆಯ ಮೆಟ್ಟಿಲನ್ನ ಹತ್ತಿಸೋದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇವೆ. ಹೀಗಾಗಿನೇ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ಅಭ್ಯರ್ಥಿಯ ವಿಷಯದಲ್ಲಿ ಹೆಚ್ಚು ಮಾತಾಡೋದಕ್ಕೆ ಹೋಗ್ತಾ ಇಲ್ಲ. ಅಲ್ಲದೆ ಪ್ರತ್ಯೇಕ ಸಭೆಗಳನ್ನ ನಡೆಸ್ತಾ ಇರುವಂತಹ ಬಿಜೆಪಿಯ ನಾಯಕರಿಗೆ ಹಾಗೂ ಯೋಗೇಶ್ವರ್ ಅವರಿಗೆ ಮಾರ್ಮಿಕವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮೈಸೂರು ಚಲೋ ಪಾದಯಾತ್ರೆಯ ವೇಳೆಯಲ್ಲಿ ಇದು ಬಹಿರಂಗ ಕೂಡ ಆಗಿತ್ತು. ಯಾಕೆಂದ್ರೆ ಇಲ್ಲಿ ಯೋಗೇಶ್ವರ್ ಅವರು ಚನ್ನಪಟ್ಟಣ ಕ್ಷೇತ್ರದ ಶಾಸಕರಾಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಹೇಗಿದ್ರು ಈ ಬಾರಿ ಜೆಡಿಎಸ್ ಮತ್ತು ಬಿಜೆಪಿಯ ನಡುವೆ ಒಪ್ಪಂದ ಆಗಿದೆ. ಇಲ್ಲಿ ಯಾರೇ ಅಭ್ಯರ್ಥಿ ಆದ್ರೂ ಒಬ್ಬ ಅಭ್ಯರ್ಥಿಯ ಪರವಾಗಿ ಇನ್ನೊಂದು ಪಕ್ಷದ ನಾಯಕರು ಹಾಗೂ ಮುಖಂಡರು ಶ್ರಮಿಸಬೇಕು. ಹೀಗಾದಾಗ ಗೆಲುವು ಸುಲಭ ಅನ್ನೋದು ಜೆಡಿಎಸ್ ಮತ್ತು ಯೋಗೇಶ್ವರ್ ಇಬ್ಬರ ತಲೆಯಲ್ಲೂ ಕೂಡ ಇದೆ. ಹೀಗಾಗಿನೇ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸುವ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು. ಹಾಗೇನೆ ಯೋಗೇಶ್ವರ್ ಕೂಡ ಈ ಬಾರಿ ಈಸಿಯಾಗಿ ಶಾಸಕರಾಗುವ ಸಾಧ್ಯತೆ ಇದೆ ಅನ್ನೋ ನಿಟ್ಟಿನಲ್ಲಿ ಕಣಕ್ಕಿಳಿಯೋದಕ್ಕೆ ಬಯಸ್ತಾ ಇರಬಹುದು. ಆದ್ರೆ ಇಲ್ಲಿ ಯೋಗೇಶ್ವರ್ ಅವರ ಬಯಕೆಗೆ ಬಿಜೆಪಿಯ ಹೈಕಮಾಂಡ್ ಫುಲ್ ಸ್ಟಾಪ್ ಇಟ್ಟಂತೆ ಕಾಣ್ತಾ ಇದೆ. ಯಾಕೆಂದ್ರೆ ಈ ಕ್ಷೇತ್ರವನ್ನ ಜೆಡಿಎಸ್ ಗೆದ್ದಿದೆ. ಹಾಗಾಗಿ ಕ್ಷೇತ್ರ ಜೆಡಿಎಸ್ಗೆ ಹೋಗುತ್ತೆ ಅನ್ನೋ ಮಾತುಗಳನ್ನ ಹೇಳಲಾಗ್ತಾ ಇದೆ. ಹೀಗೇನಾದ್ರೂ ಆದ್ರೆ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಹೀಗೇನಾದ್ರೂ ಆದ್ರೆ ಯೋಗೇಶ್ವರ್ ಸುಮ್ಮನೆ ಇರ್ತಾರ? ಸದ್ಯದ ಪರಿಸ್ಥಿತಿ ನೋಡಿದ್ರೆ ಯೋಗೇಶ್ವರ್ ಸುಮ್ಮನಿರುವ ಸಾಧ್ಯತೆಗಳು ತುಂಬಾನೇ ಕಡಿಮೆ. ಒಂದು ವೇಳೆ ಅಲ್ಲಿ ಹಾಗೇನಾದ್ರೂ ಆದ್ರೆ ಬಿಜೆಪಿಯ ಹೈಕಮಾಂಡ್ ನ ಮೂಲಕ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ಯೋಗೇಶ್ವರ್ ಅವರು ಪಕ್ಷೇತರರಾಗಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಒಂದು ವೇಳೆ ಯೋಗೇಶ್ವರ್ ಅವರು ಪಕ್ಷೇತರರಾಗಿ ಕಣಕ್ಕಿಳಿಯದೆ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೇ ಆದ್ರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಲ್ಲದೆ ಡಿ.ಕೆ. ಶಿವಕುಮಾರ್ ಯೋಗೇಶ್ವರ್ ಜೊತೆಗಿನ ವೈಮನಸ್ಸನ್ನೇನಾದ್ರೂ ಮರೆತು ಬಿಟ್ರೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಸವಾಲು ಎದುರಾಗುತ್ತೆ. ಗೆಳೆಯರೆ, ನಿಮಗೆ ನೆನಪಿರಬಹುದು 2013ರಲ್ಲಿ ಡಿ.ಕೆ. ಸುರೇಶ್ ಅವರನ್ನ ಮೊದಲ ಬಾರಿಗೆ ಲೋಕಸಭಾ ಉಪಚುನಾವಣೆಯಲ್ಲಿ ಕಣಕ್ಕಿಳಿಸಿದಾಗ ಡಿ.ಕೆ. ಶಿವಕುಮಾರ್ ಅವರು ಯೋಗೇಶ್ವರ್ ಅವರ ಸಹಕಾರವನ್ನು ಕೇಳಿದರು. ಅದಕ್ಕೂ ಮೊದಲು ಯೋಗೇಶ್ವರ್ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು. ಅವರು ಕನಕಪುರದಲ್ಲಿ ಕಲ್ಲು ಗಣಿಗಾರಿಕೆ ವಿರುದ್ಧ ಸಿಡಿದು ನಿಂತಿದ್ರು. ಡಿ.ಕೆ. ಬ್ರದರ್ಸ್ ಕಲ್ಲು ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ಎನ್ನುವ ಆರೋಪವನ್ನು ಮಾಡಿದ್ರು. ಅವರ ವಿರುದ್ಧ ಸಾಕಷ್ಟು ಮಾತಿನ ದಾಳಿಯನ್ನು ಕೂಡ ನಡೆಸಿದ್ರು. ಇಷ್ಟಾದರೂ ತಮ್ಮನ ಗೆಲುವೇ ಮುಖ್ಯ ಅನ್ಕೊಂಡ ಡಿ.ಕೆ. ಶಿವಕುಮಾರ್ ಯೋಗೇಶ್ವರ್ ಅವರ ಜೊತೆ ಮಾತಾಡಿದ್ರು ಹಾಗೂ ಅವರ ಸಹಕಾರವನ್ನ ಕೇಳಿ ತಮ್ಮನನ್ನ ಗೆಲ್ಲಿಸಿಕೊಂಡು ಕೂಡ ಬಂದ್ರು. ಈಗ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಯೋಗೇಶ್ವರ್ ಅವರಿಗಿಂತಲೂ ದೊಡ್ಡ ಶತ್ರುವಾಗಿ ಕಾಣ್ತಾ ಇರೋದು ಎಚ್.ಡಿ. ಕುಮಾರಸ್ವಾಮಿ. ಒಂದು ವೇಳೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಆರಿಸಿ ಬಂದ್ರೆ ಅದು ಮೂರನೇ ಕುಟುಂಬದ ಕುಡಿ ರಾಜಕೀಯದಲ್ಲಿ ಸ್ಥಳವನ್ನ ಹುಡುಕಿಕೊಂಡಂತೆ ಆಗುತ್ತೆ. ಇದು ಕುಮಾರಸ್ವಾಮಿ ಅವರಿಗೆ ದೊಡ್ಡ ಗೆಲುವು ಅಂತಲೂ ಕೂಡ ಅನಿಸ್ಕೊಳ್ಳುತ್ತೆ. ಅಲ್ಲದೆ ಮುಂದೆ ಒಕ್ಕಲಿಗರ ನಾಯಕ ಅಂತ ಬಂದಾಗ ಕುಮಾರಸ್ವಾಮಿ ಅವರ ನಂತರ ನಿಖಿಲ್ ಕುಮಾರಸ್ವಾಮಿ ಎಮರ್ಜ್ ಆಗುವ ಸಾಧ್ಯತೆಗಳು ಕೂಡ ಇರ್ತವೆ. ಹೀಗಾಗಿನೇ
ಶತ್ರು ಬೆಳೆಯದ ಹಾಗೆ ತಡೆಯೋ ನಿಟ್ಟಿನಲ್ಲಿ DK ಶಿವಕುಮಾರ್ ತಂತ್ರವನ್ನು ಕೂಡ ಹೆಣಿಬಹುದು. ಆ ನಿಟ್ಟಿನಲ್ಲಿ ಯೋಗೇಶ್ವರ್ ಅವರ ಜೊತೆ ಕೈ ಜೋಡಿಸಿದ್ರು ಕೂಡ ಅಚ್ಚರಿ ಇಲ್ಲ. ಇದು ರಾಜಕೀಯ, ಹಾಗಾಗಿ ಇಲ್ಲಿ ಹೀಗೆ ಆಗುತ್ತೆ ಅನ್ನೋದನ್ನ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ವೇಳೆ ಯೋಗೇಶ್ವರ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೆ ಆದರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೆಲುವು ಸ್ವಲ್ಪ ಕಷ್ಟ ಆಗಬಹುದು. ಒಂದು ವೇಳೆ ಇಲ್ಲಿ ಕಾಂಗ್ರೆಸ್ ಕೂಡ ಅಭ್ಯರ್ಥಿಯನ್ನು ಹಾಕಿ ಯೋಗೇಶ್ವರ್ ಪಕ್ಷೇತರರಾಗಿ ಕಣಕ್ಕಿಳಿದಿದ್ದೆ ಆದರೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೆಲುವು ಸುಲಭ ಕೂಡ ಆಗಬಹುದು. ಯಾಕೆಂತಂದ್ರೆ JDSಗೆ ತನ್ನದೇ ಆದ ಮತ ಬ್ಯಾಂಕ್ ಇದೆ, ಯೋಗೇಶ್ವರ್ ಕೂಡ ತನ್ನದೇ ಆದ ಮತಗಳನ್ನು ಹೊಂದಿದ್ದಾರೆ. ಇನ್ನು ಈ ಬಾರಿ ಕಾಂಗ್ರೆಸ್ಗೆ ತನ್ನ ಸಾಂಪ್ರದಾಯಿಕ ಮತಗಳ ಜೊತೆಗೆ ಮುಸ್ಲಿಂ ಮತಗಳು ಕೂಡ ಸಾಲಿಡ್ ಆಗಿ ಬೀಳುತ್ತವೆ. ಸೊ ಇಲ್ಲಿ ಮತ ವಿಭಜನೆಯಾಗಿ JDSನ ಮತಗಳು ಕ್ರೋಢೀಕರಣ ಆಗೋದ್ರಿಂದ ಹಾಗೂ BJPಯ ಒಂದಷ್ಟು ಮತಗಳು JDSಗೆ ವರ್ಗಾವಣೆ ಆಗೋದ್ರಿಂದ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವು ಸುಲಭ ಆಗಬಹುದು. ಬಟ್ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇನ್ನೊಂದು ತೊಂದರೆ ಕೂಡ ಇದೆ. ಇಲ್ಲಿ ಯೋಗೇಶ್ವರ್ ಅವರು BJPಯ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಅವರಿಗೆ ಕಾಂಗ್ರೆಸ್ ಪಕ್ಷ ಒಳಗೊಳಗೆ ಸಪೋರ್ಟನ್ನು ಕೊಟ್ಟರೆ ಆಗ ಫಲಿತಾಂಶ ಏರುಪೇರಾಗುವ ಸಾಧ್ಯತೆ ಇರುತ್ತೆ. ಗೆಳೆಯರೆ, ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆಯನ್ನು ಎದುರಿಸಿದ್ದೇ ಆದರೆ ಇದು ಅವರ 3ನೇ ಚುನಾವಣೆ. ಮಂಡ್ಯ ಹಾಗೂ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೋಲಿನ ಕಹಿ ಅನುಭವ ಆಗಿದೆ. ಅದರಲ್ಲೂ ರಾಮನಗರದಲ್ಲಿನ ಸೋಲು ಕುಮಾರಸ್ವಾಮಿ ಅವರಿಗೆ ಕೂಡ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಿರುವಾಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ್ತೊಂದು ಸೋಲು ಎದುರಾದರೆ ಅದು JDSನ ಮುಂದಿನ ತಲೆಮಾರಿನ ನಾಯಕನ ಬೆಳವಣಿಗೆಗೆ ಪೆಟ್ಟು ಬೀಳಬಹುದು. ಹೀಗಾಗಿನೇ ಇಲ್ಲಿ JDS ಒಂದು ಬುದ್ಧಿವಂತಿಕೆಯ ಆಟವನ್ನು ಕೂಡ ಆಡಬಹುದು. ಅದೇನು ಅಂತಂದ್ರೆ, ಹೇಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ದೇವೇಗೌಡರ ಅಳಿಯ ಡಾಕ್ಟರ್ CN ಮಂಜುನಾಥ್ ರವರನ್ನ BJPಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರೋ ಅದೇ ರೀತಿ ಇಲ್ಲಿ JDS ಪಕ್ಷ ಯೋಗೇಶ್ವರ್ ಅವರನ್ನ JDSನ ಚಿಹ್ನೆಯ ಅಡಿಯಲ್ಲಿ ಕಣಕ್ಕಿಳಿಸಬೇಕು. ಆ ಚುನಾವಣೆಯನ್ನ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮಾಡಿ ಆ ಗೆಲುವನ್ನ ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವಕ್ಕೆ ಸಿಗೋ ಹಾಗೆ ಮಾಡಬೇಕು. ಇದು JDS ಪಕ್ಷದ ಕಾರ್ಯಕರ್ತರಲ್ಲಿ ಹಾಗೂ ನಾಯಕರಲ್ಲಿ ಒಂದಷ್ಟು ಹುಮ್ಮಸ್ಸಿಗೆ ಕಾರಣ ಆಗುತ್ತೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರ ನಂತರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅವರ ನೇತೃತ್ವದಲ್ಲಿ ಈ ಚುನಾವಣೆಯನ್ನು ನಡೆಸಿ ಆ ಚುನಾವಣೆಯಲ್ಲಿ ಯೋಗೇಶ್ವರ್ ಅವರನ್ನ JDS ಪಕ್ಷದಿಂದ ಗೆಲ್ಲಿಸಿಕೊಂಡು ಬಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವಕ್ಕೆ ಮೊದಲ ಗೆಲುವು ಸಿಕ್ಕಿದಾಗೆ ಆಗುತ್ತೆ. ಆ ನಂತರದಲ್ಲಿ ನಡೆಯುವ ಉಪಚುನಾವಣೆಗಳು, ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲೇ ಚುನಾವಣೆಗಳನ್ನು ಎದುರಿಸಿದ್ರೆ ಹಾಗೂ ಅಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದ್ರೆ ಮುಂದಿನ ಚುನಾವಣೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಉತ್ತಮ ನಾಯಕನಾಗಿ ಹಾಗೂ ಪಕ್ಷದ ಮುಖಂಡನಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗುತ್ತೆ. ಇದು ಅವರ ನಾಯಕತ್ವಕ್ಕೆ ಸಹಕಾರಿ ಕೂಡ ಆಗುತ್ತೆ. ಆದರೆ ಇದನ್ನು ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಒಪ್ತಾರಾ? ಸದ್ಯ ಈಗ ಬಂದಿರುವ ಅವಕಾಶವನ್ನ ಬಿಟ್ಟು ಇನ್ಯಾವುದೋ ಅವಕಾಶಕ್ಕಾಗಿ ಕುಮಾರಸ್ವಾಮಿ ಅವರು ಕಾಯ್ತಾರೆ ಅನ್ನೋದು ಸ್ವಲ್ಪ ಅನುಮಾನಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಈ ಬಾರಿ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿಯಬಹುದು. ಇಲ್ಲಿ ಅವರ ವಿರುದ್ಧ ಒಂದು ಚಕ್ರವ್ಯೂಹವೇ ರಚನೆ ಆಗಬಹುದು. ಈ ಚಕ್ರವ್ಯೂಹದಲ್ಲಿ ನಿಖಿಲ್ ಅಭಿಮನ್ಯು ಆಗ್ತಾರಾ ಅಥವಾ ಕುಮಾರಸ್ವಾಮಿ ಅವರೇ ಈ ಚುನಾವಣೆಯನ್ನ ವೈಯಕ್ತಿಕವಾಗಿ ತೆಗೆದುಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರು ಚಕ್ರವ್ಯೂಹವನ್ನು ಭೇದಿಸೋದಕ್ಕೆ ಸಹಾಯ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಒಟ್ಟಿನಲ್ಲಿ ಚನ್ನಪಟ್ಟಣದ ಉಪಚುನಾವಣೆ JDS ಮತ್ತು BJPಯ ಮೈತ್ರಿ ಮುಂದೆ ಹೇಗಿರಲಿದೆ ಅನ್ನೋದರ ಸಣ್ಣ ಟ್ರೈಲರ್ ಅಂತ ಅಂದ್ರೂ ಅಚ್ಚರಿ ಇಲ್ಲ. ಇದು ಗೆಳೆಯರೆ ಚನ್ನಪಟ್ಟಣ ಉಪಚುನಾವಣೆಯ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.